ಕೂಡ ಮಾಡಿರಲಿಲ್ಲ ಇಷ್ಟು ಡ್ಯಾಮೇಜ್ ಆಗಿರುತ್ತೆ ಅಂತ. ನಾನು ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಡ್ಯಾಮೇಜ್ ಆಗಿದೆ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ತಾನು. ಇವತ್ತಿನ ವಿಡಿಯೋದಲ್ಲಿ ನಾನು ನೈಕಾ ಪಿಂಕ್ ಸೇಲ್ ಆಫರ್ 60% ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡಿದೆ ಕಾಸ್ಮೆಟಿಕ್ದು. ಸೊ ಹೇಗೆ ಬಂದಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ನನಗೆ ಮೊದಲದಾಗಿ ಸಿಕ್ಕಿದ್ದು ಲ್ಯಾಕ್ಮಿ ಫೌಂಡೇಶನ್ ಕ್ರೀಮ್. ಇದು ಎಕ್ಸ್ಟ್ರಾರ್ಡಿನರಿ ಹೇರಿ ನ್ಯಾಚುರಲ್ ಮಾಸಿ. ಬಟ್ ಇದು ಲುಕ್ ವೈಸ್ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಓಪನ್ ಮಾಡಿ ನೋಡೋಣ. ಸೊ ಇದ್ರದ್ದು ಟೆಕ್ಸ್ಚರ್ ಈ ತರ ಬರುತ್ತೆ ಅಂಡ್ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ನಾನು ಇದ್ರದ್ದು ಒಂದು ಮೇಕಪ್ ವಿಡಿಯೋ ಕೂಡ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಿಮ್ ಸ್ಕಿನ್ಗೆ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನ ತಿಳಿಸಿ. ಇದನ್ನ ನಾವು ಸ್ಕಿನ್ ಟೋನ್ ನೋಡೇ ನಾವು ತಗೋಬೇಕು. ನನ್ನ ಸ್ಕಿನ್ ಟೋನ್ ಬಂದು ಕ್ಲಾಸಿಕ್ ಐವರಿ ಇರೋದ್ರಿಂದ ಸೊ ನನಗಿದು ಅಡ್ಜಸ್ಟ್ ಆಗುತ್ತೆ. ಲ್ಯಾಕ್ಮಿ ಕ್ರೀಮ್ದು ಟೆಕ್ಸ್ಚರ್ ಕ್ರೀಮಿ ಆಗಿದೆ, ತುಂಬಾನೇ ಸಾಫ್ಟ್ ಆಗಿದೆ. ನೀವು ಯಾವಾಗಲಾದ್ರೂ ಕೂಡ ಫೌಂಡೇಶನ್ನ ಚೆಕ್ ಮಾಡಬೇಕಾದ್ರೆ ನಿಮ್ಮ ಸ್ಕಿನ್ ಟೋನ್ ಹೇಗಿರುತ್ತೆ ಅಂದರೆ ಇಲ್ಲೇನೆ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿದು ಮತ್ತು ಫೇಸ್ದು ಎರಡು ಕೂಡ ಸ್ಕಿನ್ ಟೋನ್ ಒಂದೇ ಥರ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಟೆಕ್ಸ್ಚರ್ನ ಯೂಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ನನ್ನ ಟೆಕ್ಸ್ಚರ್ ಬಂದು ಕ್ಲಾಸಿಕ್ ಐವರಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಹೋಗ್ತಿದೆ, ಹಾಗೆ ತುಂಬಾನೇ ಸ್ಮೂತ್ ಆಗಿದೆ. ನಾನು ಫಸ್ಟ್ ಟೈಮ್ ಲ್ಯಾಕ್ಮಿ ಫೌಂಡೇಶನ್ನ ಯೂಸ್ ಮಾಡ್ತಿರೋದು. ಇದ್ರದ್ದು ಪ್ರೈಸ್ ಬಂದು 405 ರೂಪೀಸು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಎಸ್ಪೆಷಲಿ ತುಂಬಾನೇ ಚೆನ್ನಾಗಿದೆ. ಈ ಲ್ಯಾಕ್ಮಿ ಫೌಂಡೇಶನ್ನ ಯೂಸ್ ಮಾಡ್ತಿರೋ ನಾನು ಮೊದಲನೇ ಸರ್ತಿ. ಎಸ್ಪೆಷಲಿ ನಾನು ಲ್ಯಾಕ್ಮಿ ಎಲ್ಲ ಯೂಸ್ ಮಾಡಿಲ್ಲ. ಫಸ್ಟ್ನೇದಾಗಿ ತೊಗೊಂಡಿದ್ದೆ ನಾನು ನೈಕಾ. ನಾನು ಜಾಸ್ತಿ ಮೇಕಪ್ ಐಟಮ್ಸ್ನ ಯೂಸ್ ಮಾಡ್ತಿರ್ಲಿಲ್ಲ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟೇ ನಾನು ಮೇಕಪ್ ಐಟಮ್ಸ್ನ ಯೂಸ್ ಮಾಡೋದು. ಹಾಗಾಗಿ ನಾನು ನೈಕಾ ಒಂದು ಯೂಸ್ ಮಾಡ್ತಾ ಇದ್ದೆ. ಬಟ್ ಲ್ಯಾಕ್ಮಿ ಐ ಲವ್ಡ್ ಇಟ್ ಆ್ಯಂಡ್ ಪ್ರೈಸ್ ಆಲ್ಸೋ ಇಟ್ಸ್ ವೆರಿ ಗುಡ್ ಅಂತಲೇ ಹೇಳ್ಬೋದು. ಮತ್ತು ಓವರಾಲ್ ಮೌಸ್ ಶೇಪಲ್ಲಿ ಇರೋದ್ರಿಂದ ಓವರಾಲ್ ಹೇಳಬೇಕಂತಂದರೆ ಪ್ಯಾಕಿಂಗ್ ವೈಸ್ ಎಲ್ಲ ಕೂಡ ಚೆನ್ನಾಗಿದೆ. ಕ್ರೀಮ್ ಕೂಡ ತುಂಬಾನೇ ಸಾಫ್ಟ್ ಆಗಿದೆ ಆ್ಯಂಡ್ ನೀವು ಮುಖದ ಮೇಲೆ ಹಚ್ಕೊಂಡಾಗ್ಲೂ ಕೂಡ ತುಂಬಾನೇ ಸಾಫ್ಟ್ ಫೀಲಿಂಗ್ ಕೊಡುತ್ತೆ ಆ್ಯಂಡ್ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆ್ಯಂಡ್ ತುಂಬಾನೇ ಚೆನ್ನಾಗಿದೆ. ನಾನು ಮೇಕಪ್ ವಿಡಿಯೋ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಇದು ನನ್ನ ಮೊದಲನೇದು ಲ್ಯಾಕ್ಮಿ ಫೌಂಡೇಶನ್ ಕ್ರೀಮ್. ಎರಡನೇದಾಗಿ ನಾನು ತಗೊಂಡಿದ್ದು ದಿಸ್ ಇಸ್ ಆಲ್ಸೋ ಫ್ರಮ್ ಲ್ಯಾಕ್ಮಿ ಮಸ್ಕಾರಾ. ಈ ಮಸ್ಕಾರಾ ಕೂಡ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 269 ರೂಪೀಸ್ ಆಗುತ್ತೆ. ಬ್ರಷ್ ಕೂಡ ಈ ತರ ಬೆಂಡ್ ಆಗಿರೋದ್ರಿಂದ ಹಚ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಇದನ್ನ ಮಸ್ಕಾರಾನ ಬುಕ್ ಮಾಡಿದಾಗಿತ್ತು. ಹಾಗೆ ನಾನು ತಗೊಂಡಿದ್ದು ಯಾವತ್ತೂ ಕೂಡ ಈ ತರ ಆಗಿರ್ಲಿಲ್ಲ. ಬಟ್ ಈ ಸರ್ತಿ ಏನಾಗಿದೆ ಅಂತ ಅಂದ್ರೆ ಇದರಲ್ಲಿ ನಾನು ಎರಡು ತಗೊಂಡಿದ್ದು ಸ್ವಿಸ್ ಬ್ಯೂಟಿದು ಕಾಂಪ್ಯಾಕ್ಟ್ ಪೌಡರ್, ಪ್ರೈಮ್ ಅಂಡ್ ಫೈನ್ ಮ್ಯಾಟ್ ಪ್ರೆಸ್ಡ್ ಪೌಡರ್. ಅಂಡ್ ಇದರಲ್ಲಿ SPF 15 ಇರೋದ್ರಿಂದ ಸನ್ನಿಂದ ಹಾರ್ಮ್ಫುಲ್ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಇದ್ರದ್ದು ಸ್ಕಿನ್ ಟೋನು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತೆ ತುಂಬಾನೇ ಸಾಫ್ಟ್ ಇದೆ, ಎಸ್ಪೆಷಲಿ ಪೌಡರ್ ಒಂದು. ಅಂಡ್ ಇದ್ರದ್ದು ಪ್ರೈಸ್ ಬಂದು 197 ರೂಪೀಸ್ ಆಯಿತು. ಬಟ್ ಒಂದಂತೂ ತುಂಬಾನೇ ಡ್ಯಾಮೇಜ್ ಆಗೋಗಿದೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟು ಡ್ಯಾಮೇಜ್ ಆಗಿರುತ್ತೆ ಅಂತ. ನಾನು ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಡ್ಯಾಮೇಜ್ ಆಗಿದೆ ಅಂತ. ಇದನ್ನ ನಾನು ರೀಪ್ಲೇಸ್ ಕೂಡ ಕೊಟ್ಟಿದ್ದೀನಿ. ಬಟ್ ಐ ಆಮ್ ನಾಟ್ ಎಕ್ಸ್ಪೆಕ್ಟ್ ಫ್ರಮ್ ನೈಕಾ. ಎಷ್ಟು ಇದಾಗಿದೆ ಅಂತ ಅಂದರೆ ಎಲ್ಲ ಕೂಡ ಹಾಳಾಗಿದೆ ಆ್ಯಂಡ್ ಒಳಗಡೆ ಇರೋದೆಲ್ಲ ಕೂಡ ಡ್ಯಾಮೇಜ್ ಆಗೋಗಿದೆ ಆಲ್ರೆಡಿ. ನಾನಂತೂ ಫುಲ್ ಶಾಕ್ ಆಗಿ ಹೋಗ್ಬಿಟ್ಟಿದ್ದೀನಿ ಇಷ್ಟೊಂದು ಡ್ಯಾಮೇಜ್ ಆಗಿರೋವಂಥದ್ದನ್ನ ಹೇಗೆ ಕಳಿಸಿದ್ರು ಅಂತ. ಅಲ್ಲಿ ಆಫರ್ ನಡೀತಾ ಇರೋದ್ರಿಂದ ನಾನು ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದಕ್ಕೆ ನನಗೆ ಸಿಕ್ಕಿದ್ದು ಸ್ವಿಸ್ ಬ್ಯೂಟಿ ಅವ್ರದ್ದು ಐ ಲ್ಯಾಶಸ್ಸು, ಹಾಗೆ ಒಂದು ಲ್ಯಾಕ್ಮಿ ಅವ್ರದ್ದು ಮ್ಯಾಟ್ ಲಿಪ್ಸ್ಟಿಕ್ ಕೂಡ ಕಳಿಸಿದ್ದಾರೆ. ಬಟ್ ಇವರು ಐ ಲ್ಯಾಶಸ್ ಮಾತ್ರ ಕಳಿಸಿದ್ದಾರೆ, ಆದರೆ ಇದ್ರ ಜೊತೆ ಗ್ಲೂ ಕೊಟ್ಟಿಲ್ಲ. ಬಟ್ ಅದೊಂದು ಡಿಸಪಾಯಿಂಟ್ ಆಯಿತು. ಬಟ್ ಓವರ್ ಆಲ್ ಓಕೆ, ಫ್ರೀ ಗಿಫ್ಟ್ ಅಂತ. ಇದ್ರದ್ದು ಈ ಕಲರ್ ಬರುತ್ತೆ.
ನಾನಿವಾಗ ಲಿಪ್ಸಿಗೆ ಹಾಕಿರೋದು ಕೂಡ ಇದೇ ಕಲರು. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ನಾಯ್ಕಾದಲ್ಲಿ 60% ಆಫರ್ಸ್ ಇಲ್ಲಿ ನಡೀತಾ ಇರೋದ್ರಿಂದ ನೀವು ಕೂಡ ಹೋಗಿ ವಿಸಿಟ್ ಮಾಡಿ, ಹಾಗೆ ನಿಮ್ಗೆ ಬೇಕಾಗಿರುವಂತಹ ಮೇಕಪ್ ಐಟಮ್ಸ್ ನೀವು ಕೂಡ ಬೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೇಕಪ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂದು ಫಸ್ಟ್ ಟೈಮ್ ನಾನು ಮೇಕಪ್ ವಿಡಿಯೋನ ಮಾಡಿರೋದು. ಬಾಯ್ ಬಾಯ್.